ಮೋದಿ ಅವರು ಫಸ್ಟ್ ಟೈಮ್ ಗೆದ್ದಾಗ ಏನಂದ್ರು 6 ಗಂಟೆಲಿ ಹಣ ಇದೆ ಎಲ್ಲ ತಂದ್ಬಿಟ್ಟು ಬಡವರಿಗೆ 50,000 ಸಾವಿರ ಹಾಕ್ಬಿಡ್ತೀವಿ ಅಂದ್ರು. ಹಾಕಿದಾರ ನುಡಿದಂತೆ ನಡೆಯುವಂತ ಪ್ರಜೆ ಬೇಕು ನಮ್ಗೆ. ರಾಹುಲ್ ಗಾಂಧಿನೂ ಬಂದು ನಮ್ಗೇನು ಮಾಡಲ್ಲ, ನರೇಂದ್ರ ಮೋದಿ ಅವರು ಬಂದು ಏನು ಮಾಡಲ್ಲ. ಬಡ ಜನಗಳಿಗೆ ಬದುಕಕ್ಕೆ ಏನು ಮಾಡಬೇಕು ಅನ್ನೋದನ್ನ ಮಾಡಬೇಕು. ರಾಜ್ಯ ಸರ್ಕಾರ ಕೆಲವು ಬಡವರಿಗೆ ಅನುಕೂಲ ಮಾಡಿಕೊಟ್ಟಿದೆ, ಇಲ್ಲ ಅನ್ನಲ್ಲ. ನಮ್ಮಂತ ಆಟೋ ಡ್ರೈವರ್ಗಳಿಗೆ ಮೋಸ ಆಗಿದೆ. ಕಾಂಗ್ರೆಸ್ ಸರ್ಕಾರ ಬಂದು ಏನು ಬೆನಿಫಿಟ್ ಆಗಿದೆ. ರಾಮ ಜನ್ಮಭೂಮಿ ಹೇಳಿದ್ರೆ ಪ್ರಧಾನ ಮಂತ್ರಿ ಆಗಿರುವಂತ ರಾಜೀವ್ ಗಾಂಧಿ ಅವರೇ ಅದನ್ನು ಓಪನ್ ಮಾಡಿ. ಅಲ್ಲಿವರೆಗೂ ಯಾರಿಗೂ ರಾಮ ಜನ್ಮಭೂಮಿ ರಾಮ ಮಂದಿರ ಇದೆ ಅಂತ ಗೊತ್ತಿರಲಿಲ್ಲ. ನಿಮ್ಮ ಪ್ರಧಾನಿ ಆಯ್ಕೆ ಯಾರು ಸರ್? ಪ್ರಧಾನಿ ಆಯ್ಕೆ ಅನ್ನೋದು ತುಂಬ ಕ್ರಿಟಿಕಲ್ ಆಗಿದೆ. ಯಾಕಂದರೆ ಇವಾಗ ರಾಹುಲ್ ಗಾಂಧಿಗೆ ಸಮಸ್ತ ಜನಗಳು ಓಟ್ ಕೊಟ್ಟರೆ ನಿಭಾಯಿಸೋ ಇದಿಲ್ಲ, ಒಂದಿಲ್ಲ. ಆದರೆ ಮೋದಿ ಕೊಟ್ಟರು ಮೋದಿನೂ ಏನು ಮಾಡಿಲ್ಲ ಸರ್. ಒಂದು ಮೋದಿಯವರು ಫಸ್ಟು ಟೈಮ್ ಗೆದ್ದಾಗ ಏನಂದರು, ಎಲ್ಲಿ 6 ಗಂಟೆಲಿ ಹಣ ಇದೆ ಎಲ್ಲ ತಂದ್ಬಿಟ್ಟು ಬಡವರಿಗೆ 50,000 ಸಾವಿರ ಹಾಕ್ಬಿಡ್ತೀವಿ ಅಂದರು. ಹಾಕಿದ್ದಾರ 2 ಸಲ ಗೆದ್ದರು. 2 ಸಲ ಎಷ್ಟು 10 ವರ್ಷ ಆಯಿತು. ಇವಾಗ ಮತ್ತೆ ಗೆದ್ದರೆ 15 ವರ್ಷ ಆಗುತ್ತೆ. ಹೌದು, ನುಡಿದಂತೆ ನಡೆಯುವಂಥ ಪ್ರಜೆ ಬೇಕು ನಮಗೆ. ಇವಾಗ ರಾಹುಲ್ ಗಾಂಧಿನೂ ಬಂದು ನಮಗೇನು ಮಾಡಲ್ಲ, ನರೇಂದ್ರ ಮೋದಿಯವರು ಬಂದು ಏನೂ ಮಾಡಲ್ಲ. ಆಯ್ತಾ? ನಾವು ಹೇಳೋದೇನೆಂದರೆ ಬಡ ಜನಗಳಿಗೆ ಏನು ಅಭಿವೃದ್ಧಿ ಮಾಡಬೇಕು, ಏನು ಸೌಕರ್ಯ ಮಾಡಿಕೊಡ್ಬೇಕು, ಅವರು ಬದುಕಕ್ಕೆ ಏನು ಮಾಡಬೇಕು ಅನ್ನೋದನ್ನು ಮಾಡಬೇಕು. ಅದನ್ನು ಬಿಟ್ಟು ಬೇರೆ ರಾಜಕೀಯದಲ್ಲಿ ಆ ಪಕ್ಷ ಬರುತ್ತೆ ಈ ಪಕ್ಷ ಬರುತ್ತೆ ಅದು ಹೋಗುತ್ತೆ ಅನ್ನೋದಲ್ಲ. ಯಾರೇ ಇರಲಿ ಸಂತೋಷ. ನರೇಂದ್ರ ಮೋದಿಯವರೇ ಪ್ರಧಾನಮಂತ್ರಿ ಆಗಲಿ, ಇನ್ನೂ 15 ವರ್ಷ ಅಲ್ಲ, ಇನ್ನೂ 20 ವರ್ಷ ಇರಲಿ. ಇಲ್ಲ ರಾಹುಲ್ ಗಾಂಧಿಯವರೇ ಪ್ರಧಾನಮಂತ್ರಿ ಆಗಲಿ. ಕಾಂಗ್ರೆಸ್ಸು BJP ಅನ್ನೋದಲ್ಲ, ಬಡವರಿಗೆ ಅನುಕೂಲ ಮಾಡಿಕೊಡೋ ಅಂಥ ಸರ್ಕಾರ ಬರಬೇಕು, ಬಡವರಿಗೆ ಸ್ಪಂದಿಸೋಂಥ ಪ್ರಧಾನಮಂತ್ರಿ ಬರಬೇಕು ಅನ್ನೋದು ನಮ್ಮ ಆಶಾಸ್ತಿ ಅಷ್ಟೇ. ಸರಿ, ಹಾಗಿದ್ರೆ ಈಗ ರಾಜ್ಯ ಸರ್ಕಾರ ಏನಿದೆಯಲ್ಲ ಅದ್ರ ಬಗ್ಗೆ ಏನು ಹೇಳ್ತಾರೆ? ರಾಜ್ಯ ಸರ್ಕಾರ ಒಂದು ಹೇಳ್ತೀನಿ ಕೇಳಿ. ರಾಜ್ಯ ಸರ್ಕಾರ ಕೆಲವು ಬಡವರಿಗೆ ಅನುಕೂಲ ಮಾಡಿಕೊಟ್ಟಿದೆ, ಇಲ್ಲ ಅನ್ನಲ್ಲ. ಒಂದು ಫ್ರೀ ಬಸ್ ಬಿಟ್ಟಿದೆ. ಬುಡಕಟ್ಟು ಜನಾಂಗದವರೆಲ್ಲ ದೇವಸ್ಥಾನ ಅದು ಇದು ಎಲ್ಲ ನೋಡ್ತಾ ಇದ್ದಾರೆ ಫ್ರೀ ಬಸ್ಸಿಂದ. ನಮ್ಮಂಥ ಆಟೋ ಡ್ರೈವರ್ಗಳಿಗೆ ಮೋಸ ಆಗಿದೆ, ಇಲ್ಲ ಅನ್ನಲ್ಲ. ಯಾಕಂದರೆ ನಾವು ದಿನ 1000 ರೂಪಾಯಿ ದುಡಿತಿದ್ದವರು ಇವತ್ತು 300, 400, 500 ರೂಪಾಯಿ ಅಂದರೆ ಮುಗ್ದೋಯ್ತು. ಯಾಕಂದರೆ ಜನ ಇವತ್ತು ಒಂದು ಲೇಡೀಸು ಅವ್ರೇನು ಮಾಡ್ತಾರೆ, ಆಟೋಲ್ಲಿ ಹೋದರೆ 50 ರೂಪಾಯಿ ಆಗುತ್ತೆ, ಬಸ್ ಫ್ರೀ ಇದೆಯಲ್ಲ ಹೋಗೋಣ ನಮ್ಮನೆ ಖರ್ಚಿಗಾಗುತ್ತೆ 50 ರೂಪಾಯಿ ಅನ್ನೋ ಮನೋಭಾವ ಬಂದಿದೆ. ಕೆಲವು ಅನುಕೂಲ ಮಾಡಿಕೊಟ್ಟಿದ್ದಾರೆ, ಇಲ್ಲ ಅನ್ನಲ್ಲ. ಕಾಂಗ್ರೆಸ್ ಸರ್ಕಾರನೂ ಮಹಿಳಾ ಮನೆಯಲ್ಲಿ ಇದ್ದಿರೋರು ಅದೇ ಯಜಮಾನಿ ಅನ್ನೋರಿಗೆ 2,000 ಕೊಡ್ತಾಯಿದೆ. ಪ್ರತಿಯೊಂದು ಮಹಿಳೆಯರಿಗೂ ಫ್ರೀ ಬಸ್ ಮಾಡಿದ್ದಾರೆ. ಅದರಲ್ಲಿ ಕೆಲವ್ರಿಗೆ ತೊಂದರೆ ಆಗ್ತಾ ಇರೋದೇನೆಂದರೆ ಕಾಲೇಜ್ಗೆ ಹೋಗುವಂಥ ವಿದ್ಯಾರ್ಥಿಗಳಿಗೆ ತುಂಬ ತೊಂದರೆ ಆಗಿದೆ. ಯಾಕಂದರೆ ಪಾಪ ಅವರು ಟೈಮ್ ಸರಿಯಾಗಿ ಕಾಲೇಜ್ಗೆ ಹೋಗಬೇಕು, ಇಲ್ಲ ಅಂದರೆ ಅಲ್ಲಿ ಏನೋ ಒಂದು ಸಮಸ್ಯೆ ಆಗುತ್ತೆ. ಇಲ್ಲ ಅವ್ರು ಈಚೆ ನಿಲ್ಲಿಸ್ತಾರೆ, ಇಲ್ಲ ಆಬ್ಸೆಂಟ್ ಆಗ್ತಾರೆ, ಏನೋ ಆಗಿದೆ. ಆದರೂ ಮಹಿಳಾ ವಿದ್ಯಾರ್ಥಿಗಳು ಹೋಗೋಕ್ಕಾಗ್ತಾಯಿಲ್ಲ, ತೊಂದರೆ ಆಗಿದೆ. ಕೆಲವು ಸಮಸ್ಯೆನೂ ಇದೆ, ಕೆಲವು ಅನುಕೂಲನೂ ಇದೆ. 50-50 ಆಗಿದೆ, ಇಲ್ಲ ಅನ್ನಲ್ಲ. 50% ಅನುಕೂಲ ಆಗಿದೆ, 50% ಇದಾಗಿದೆ. ನಮ್ಮ ಆಟೋದವ್ರಿಗಂತೂ ನಿಜವಾಗ್ಲೂ ಹೇಳ್ತೀವಿ, ಕಾಂಗ್ರೆಸ್ ಸರ್ಕಾರ ಬಂದು ಏನೂ ಬೆನಿಫಿಟ್ ಆಗಿಲ್ಲ. ಯಾಕಂದರೆ ಏನು ಗೊತ್ತಾ, ನಾವು ಇರೋ 1,000 ದುಡಿಯೋರು ಇವತ್ತು 300, 400, 500 ರೂಪಾಯಿ ಆಗೋಯ್ತು. ಯಾರೋ ಸಾಫ್ಟ್ವೇರ್ ಅವರು ಇಲ್ಲ ಯಾರೋ ಬೇರೆ ಹೋಗೋರು ಅರ್ಜೆಂಟಾಗಿ ಹಾಸ್ಪಿಟ್ಲಿಗೆ ಹೋಗೋರು ಅಂಥವ್ರೇ ಆಟ ಹತ್ತೋದು.
ಇನ್ಯಾರು ಓದ್ತಾರ ಮಹಿಳೆಯವ್ರದ್ದು ಅಂತೂ 100% ಇಲ್ಲ. ಯಾಕಂದರೆ ಅವರು ಬಸ್ಗೆ ಕಾಯ್ತಾರೆ, ಏನೋ ಅವರ ಅನುಕೂಲಕ್ಕೆ ಬಸ್ಗೆ ಕಾಯ್ತಾರೆ. ಇದೊಂದು ತುಂಬ ಅನನುಕೂಲ ಆಗಿದೆ. ಆಮೇಲೆ ರಾಮ ಜನ್ಮಭೂಮಿದು ಹೇಳಿದ್ರಿ, ಇವತ್ತೊಂದಲ್ಲ ಅವತ್ತು ಪ್ರಧಾನಮಂತ್ರಿ ಆಗಿರೋಂಥ ರಾಜೀವ್ ಗಾಂಧಿ ಅವರೇ ಅದನ್ನು ಓಪನ್ ಮಾಡಿದ್ದು. ಅಲ್ಲಿವರೆಗೂ ಯಾರಿಗೂ ರಾಮ ಜನ್ಮಭೂಮಿ ರಾಮ ಮಂದಿರ ಇದೆ ಅಂತ ಗೊತ್ತಿರಲಿಲ್ಲ. ಪ್ರಧಾನಮಂತ್ರಿ ಆಗಿದ್ದಂಥ ರಾಜೀವ್ ಗಾಂಧಿ ಅವರು ಬಾಬರಿ ಮಸೀದಿನ ಓಪನ್ ಮಾಡಿದಾಗ ಆವಾಗ ಗೊತ್ತಾಗಿದ್ದು. ಈ ಕರಸೇವಕರು ಅಂತ ಇದ್ದಾರಲ್ಲ, ಇವತ್ತು ಎಲ್ಲ ಆಗಿದೆ. ಸುಪ್ರೀಂ ಕೋರ್ಟಲ್ಲಿ ತೀರ್ಪಾಗಿದೆ. ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿದು ಕಟ್ತಾ ಇದ್ದಾರೆ, ಎಲ್ಲ ಆಗ್ತಾಯಿದೆ. ಇವತ್ತಲ್ಲ, ಇನ್ನು 2 ವರ್ಷ ಅಲ್ಲ, 3 ವರ್ಷ ಆದರೂ ಅದು ನಮ್ಮ ರಾಮ ಜನ್ಮಭೂಮಿದು ರಾಮ ಮಂದಿರ ಹಾಗೆ ಆಗುತ್ತೆ. ಅದನ್ನು ಬಿಟ್ಟು ಏನೇನೋ ಪ್ರಚಾರಗಳು, ಅವ್ರು ಯಾರನ್ನೋ ಇದಂತೆ, ಇವ್ರು ಯಾರೋ ಗಲಾಟೆ ಅಂತೆ, ಇದು ಯಾವುದೋ ಇದಂತೆ, ಅವೆಲ್ಲ ಇದು ಒಂಥರ ಪಾಲಿಟಿಕ್ ಇದಾಗ್ಬಿಟ್ಟಿದೆ. ರಾಜಕೀಯಕ್ಕೆ ನರೇಂದ್ರ ಮೋದಿಯವರು ಯಾವುದ್ಯಾವುದೋ ಸಮಸ್ಯೆ ತಗೊಂಡು ಇದನ್ನು ಇಟ್ಕೊಂಡಿದ್ದಾರೆ. ಈ ಸಲ ಸಂತೋಷ, ಗೆಲ್ಲಿ ಬಡವರಿಗೆ ಒಳ್ಳೇದು ಮಾಡಿ, ಅದೇ ನಮ್ಮ ಅಭಿಪ್ರಾಯ. ಬಡ ಜನಗಳಿಗೆ ಏನು ಬೇಕು ಮಾಡಲಿ. ಇವಾಗ ನೋಡಿ, ಒಂದೇ ಒಂದು ಉದಾಹರಣೆ, ಏನಿಲ್ಲ, ಅದ್ಯಾವುದೋ ಗ್ಯಾಸ್ದು ಅದ್ಯಾವುದೋ ಉಜ್ವಲ ಯೋಜನೆದು ಗ್ಯಾಸು ಫ್ರೀ ಬಿಟ್ಟಿದ್ದಾರೆ. ಅದೇನೋ ಇದು ಮಾಡಬೇಕಂತೆ, ಅದಕ್ಕೆ 500 ರೂಪಾಯಿ ಅಂತ. ಏನಾಗಿದೆ ಅಂದರೆ ಸಮಸ್ಯೆ, ಇಲ್ಲಿರೋ ಬಡ ಜನಗಳಲ್ಲ, ನಮ್ಗೆ 500 ರೂಪಾಯಿ ಸಿಗುತ್ತೆ ಅಂತ 50 ರೂಪಾಯಿ ಕೊಟ್ಟು ಮಾಡಿಸ್ತಾ ಇದ್ದಾರೆ. ಯಾರಿಗೆ ಲಾಸು? 55 ರೂಪಾಯಿ ಕೊಟ್ಟು ಯಾರಿಗೆ ಲಾಸು? ಬಡ ಜನಗಳಿಗೆ ಲಾಸು. ಅವನ್ಯಾರು ಸೈಬರನ್ನು ಹೋಯ್ತಾನೆ ಮಾಡ್ತಾರೆ, 50 ರೂಪಾಯಿ ಕೊಡ್ತಾರೆ. ಏನಕ್ಕಿದಲ್ಲ, ಒಂದು ಸ್ಟೇಟ್ಮೆಂಟ್ನ ಕರೆಕ್ಟಾಗಿ ಕೊಟ್ಬಿಡ್ಬೇಕು. ಇದು ಉಜ್ವಲ ಯೋಜನೆ ಅವ್ರಿಗೆ, ಅವರೇ ಮಾಡ್ಕೋಬೇಕು, ಅವರೇ ಅನುಭವಿಸ್ಬೇಕು, ಬೇರೆಯವ್ರಿಗಿಲ್ಲ ಅಂತ. ಸುಮ್ಮನೆ ಎಲ್ಲರಿಗೂ ಇದೇ ಆಗೋದು. ಅದರಿಂದ ನರೇಂದ್ರ ಮೋದಿಯವರು ಕೆಲವು ಸ್ಟೆಪ್ಗಳನ್ನೆಲ್ಲ ನೀಟಾಗಿ ತಗೊಂಡು ಪಾಲನೆ ಮಾಡಬೇಕು. ನರೇಂದ್ರ ಮೋದಿಯವರೇ ಪ್ರಧಾನಮಂತ್ರಿ ಆಗಲಿ, ಸಂತೋಷ. ಇಲ್ಲ ರಾಹುಲ್ ಗಾಂಧಿನೇ ಪ್ರಧಾನಮಂತ್ರಿ ಆಗಲಿ. ಬಡ ಜನಗಳಿಗೆ ನಮ್ಮ ಇಂಡಿಯಾ ದೇಶದಲ್ಲಿ ಆಧಾರ್ ಕಾರ್ಡು